ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಇದು ಅಚನೂರು ಗ್ರಾಮ ಅಂತ ಹೇಳಿ. ಸೊ ಇಲ್ಲಿ ಒಂದು ವಿಶೇಷವಾಗಿರುವಂತಹ ಸ್ಥಳ ಇದು. ಸೊ ಇಲ್ಲಿ ದೆವ್ವ ಭೂತಗಳನ್ನು ಬಿಡಿಸ್ತಾರೆ ಅಂತಕ್ಕಂತಹ ಒಂದು ಮಾಹಿತಿ ಅನ್ವಯ ನಮ್ಮ KDTV ಚಾನಲ್ ಇಲ್ಲಿ ಭೇಟಿ ಕೊಟ್ಟಿತ್ತು. ಸೊ ಈಗ ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿನ ಕಮಿಟಿಯವರು ಮತ್ತು ಆ ಪೂಜೆ ಕೆಲಸವನ್ನು ಸಹ ಮಾಡ್ತಾರೆ. ಸರ್, ಈಗ ತಮ್ಮ ಹೆಸರೇನ್ರಿ? ಯಶವಂತ ವಡ್ಡಾರ್ ಅಂತ. ಏನ್ರಿ ಈ ಸ್ಥಳದ ವಿಶೇಷ ಏನಂತ? ಈ ಸ್ಥಳದ ವಿಶೇಷ ಏನಂದ್ರೆ ಸರ, ಇಲ್ಲಿ ದೆವ್ವಗಳ್ರಿ ಮತ್ತು ಗಾಳಿ ಮಾಟ ಮಂತ್ರ ಏನಿದ್ರೆ ಅದು ಕಳಿವಂತದ್ರಿ. ಈಗ ಮೊದಲಿನಿಂದ ಈ ಪ್ರತೀತಿ ಇತ್ತು ಅಥವಾ ಈ ನಡುವೆ ಹೆಂಗೆ ಬಂತ್ರಿ? ಇಲ್ರಿ, ಮೊದಲಿಂದ ರೀ ಅದು ಕಾಲ್ ಅಂತರ ಎಷ್ಟೋ ತಲೆಮಾನ ಇಲ್ಲಿ ರಾಮ ಲಕ್ಷ್ಮಣರಿಗೆ ಬಂದು ಹೋಗಿದ್ದಾರೆ ಸರ್. ಅವ್ರು ಮಾಡಿದ್ದ ಇಲ್ಲಿ, ಯಾಕಂದ್ರೆ ಅವರು ವನವಾಸಕ್ಕೆ ಬಂದು ಹೋದಾಗ ಇಲ್ಲಿ ಸ್ಥಳ ಊರಿ ಮೊದಲು ಈ ಊರಿಗೆ ಅಚ್ಯುತನ ಅಂತಿದ್ರೆ ಅಚ್ಯುತವನ. ಆಮೇಲೆ ಅದು ಅಚ್ಯುತನವನ ಅಂತ ಅನ್ಕೋತ ಅಚ್ಚನೂರು ಆಗೈತೆ. ಮತ್ತು ಹೊಳೆ ಇಲ್ಲೆಲ್ಲ ಅವ ಬ್ರಿಟಿಷರ ಕಾಲದಾಗ ಅವರೆಲ್ಲ ಮತ್ತು ಎಷ್ಟೋ ಮಂದಿಗೆ ಭೂಮಿಗಳು ಇದ್ದಿದ್ದಿಲ್ಲ. ಆ ಭೂಮಿಗಳು ಇವು ರಾಯರ ಗೌಡ್ರು ಎಲ್ಲ ಕೂಡಿ ಒಂದು ಇದು ಮಾಡ್ಕೊಂಡು ಇಷ್ಟು ಜನಕ್ಕೆ ಇಂತಿಂದ ಇಷ್ಟು ಅಂತ ಹೊಲ ಅಂತೇಳಿ ನೇಮಿಸಿ ಅವ್ರಿಗೆ ಎಲ್ಲ ಥರದಿಂದ ಅನುಕೂಲ ಮಾಡಿಕೊಟ್ರು. ಈಗ ಪ್ರಮುಖ ವಿಶೇಷ ಏನ್ರಿ ಈ ಗುಡಿ? ಈಗ ನಾವು ಅಚನೂರು ಅಂದ್ರೆ ಈ ಗುಡಿ ದೇವಸ್ಥಾನ, ಈ ದೇವಸ್ಥಾನದ ವಿಶೇಷತೆ ಏನು ಅಂತ? ಈ ದೇವಸ್ಥಾನ ವಿಶೇಷತೆ ಏನಂದ್ರೆ ಸರ, ಇಲ್ಲಿ ಭೂತ ಮತ್ತು ಗಾಳಿ ಅಂದ್ರೆ ದೆವ್ವ ಅಂತಾರಲ್ಲ ಸರ, ಅವು ಇಲ್ಲಿ ಬಿಡಿಸ್ತಾರೆ ಸರ್. ಬಿಡಿಸ್ತಾವು ಮತ್ತು ಹೊಳ್ಳಿ ಆ ರಂಗದಾಗ ಕುಂತರ ತಾವೇ ಹೇಳ್ತಾರ ಸರ್. ರಂಗ ಅಂದ್ರೆ ಇದಾರೆ ರಂಗ ಐತೆ ಈ ಪ್ಲೇಸಿಗೆ ನೀವು ರಂಗ ಅಂತೀರಿ? ಹಾಂ ಸರ್. ಈಗ ಸದ್ಯಕ್ಕೆ ಅಳಕೆತ್ರಿ ಇದು. ನಾಳೆ ಜಾತ್ರೆ ಇನ್ನೊಂದು 15-20 ದಿವಸ ಜಾತ್ರೆ ಐತೆ ಸರ್. ಅವಾಗ ಈ ಹೋಳಿ ಹುಣ್ಣಾಗನ ಇನ್ನು ಬಣ್ಣ ಪ್ರಾರಂಭ ಮಾಡ್ತೀವಿ ಸರ್. ಈ ಬಾಕ್ಸ್ ಮಾಡಿರಲಿ ಹಿಂಗತೆ? ಹಾಂ, ಬಾಕ್ಸ್ ಅಲ್ಲ ಸರ್ ಇದು. ಇದನ್ನ ಅವರ ರಂಗ ಹಾಕಿ ಹೋಗಿದ್ ಸರ್. ಅದು ಇದಕ್ಕೆ ರಾಮ ಲಕ್ಷ್ಮಣರಲ್ಲಿ ಒಂದು ಮಹಾತ್ಮಾರ ರಂಗ ಹೋಗಿದ್ದ ರಂಗ. ಇದು ಏನ್ರಿ ಇದ್ರ ವಿಶೇಷತೆ ಏನ್ರಿ ಇದ್ರತೆ? ಇದ್ರ ಕುಂತ್ರ ಗಾಳಿ ಹೇಳ್ತಾವ್ರ ಸರ್. ಇಲ್ಲಿ ಕುಂತು ಏನೋ ಬೇಡಿಕೆಗಳನ್ನು ಬೇಡ್ಕೊಂಡ್ರ ಈಡೇರ್ತಾವ ಸರ್. ಈಗ ದೇವಸ್ಥಾನ ಇದು ರೀ? ಹಾಂ, ಇದೆ ಸರ್. ಏನ್ರಿ ದೇವಸ್ಥಾನ ಏನ್ರಿ? ಯಾವ ದೇವ್ರಿದು? ಇದು ಶ್ರೀ ಲಕ್ಷ್ಮೀ ನರಸಿಂಹೇಶ್ವರ ದೇವಸ್ಥಾನ ಸರ್. ಮತ್ತು ಆ ಎಲ್ಲರೂ ಆಡು ಭಾಷೆದೊಳಗೆ ಕಂಬದಾಗ ಉದ್ಭವ ಆಗ್ಯಾನಲ್ರಿ, ಕಮಲಪ್ಪ ಅಂತಾರೆ ಸರ್. ಇದು ಕಂಬದಾಗ ಉದ್ಭವ ಆಗಿರ್ತಕ್ಕಂಥ ದೇವ್ರು. ಇನ್ನು ಯಾರು ನಿರ್ಮಿಸಿಲ್ಲ? ಹೌದು ಸರ್, ಯಾರು ನಿರ್ಮಿಸಿಲ್ಲ. ಕಮದಾಗ ತಾನ ಉದ್ಭವ ಮೂರ್ತಿ ಸರ್. ಓಹೋ, ಈ ಕಂಬಟ್ ಟೈಪ್ ಐತಲ್ರಿ? ಕಂಬಟ್ ಟೈಪ್ ಐತ್ರಿ ಸರ್. ಅಂದ್ರೆ ಇನ್ನೊಂದ್ರಿ ಸರ ವಿಶೇಷ ಏನಂದ್ರೆ, ಕಮಲಪ್ಪ ಅಂದ್ರೆ ನರಸಿಂಹಸ್ವಾಮಿಯ ಬೇರೆ ಅಲ್ಲ, ವೆಂಕಟರಮಣ ಬೇರೆ ಅಲ್ರಿ. ವೆಂಕಟರಮಣ ಎಲ್ಲಿ ಇರ್ತಾನ ಅಲ್ಲಿ ತಿಮ್ಮಪ್ಪ ಇದ್ದಾರ್ತನ್ರಿ. ಇಲ್ಲಿ ತಳಗ ಐತ್ರಿ ತಿಮ್ಮಪ್ಪನ ಗುಡಿ, ಅಲ್ಲಿ ಅದಲ್ರಿ ಸರ ತಳಗ. ಅದು ತಿಮ್ಮಪ್ಪನ ಗುಡಿ ರೀ, ಇದು ಕಮಲಪ್ಪ. ಏನೋ ಕಷ್ಟಗಳು ಬಂದ್ರೆ ಇವ ಪರಿಹಾರ ಮಾಡ್ತಾನ್ರಿ. ಏನೋ ಒಂದು ಯಾವ್ದಾಗ ಇಚ್ಛೆ ಪ್ರಕಾರ ತಮ್ಮ ಕೊಡೋದು ಇದು ಮಾಡೋದಿದ್ರೆ ಅವ ಈಡೇರ್ತಾನ್ರಿ. ಭಾಳ ವಿಶೇಷತೆ ಐತ್ರಿ ದೇವಸ್ಥಾನ. ಯಾಕಂದ್ರೆ ಕಂಬದೊಳಗ ದೇವರು ಅಂತಂದ್ರೆ ಹಾಂ ರೀ, ಉದ್ಭವ ಮೂರ್ತಿ ಸರ್. ಉದ್ಭವ ಮೂರ್ತಿ. ಹಾಂ ಸರ್. ಈಗ ಎಷ್ಟೇ ಶತಮಾನದ ಇರ್ಬೋದ್ರಿ ಈಗ ಗುಡಿ? ಇದು ಸುಮಾರು ಒಂದು ಇಲ್ಲ ಮೊದ್ಲಿಕ್ಕೆ ಭಾಳ ಕಾಲ ಇದ್ರಿ. ಜಕಣಾಚಾರಿ ಕಟ್ಟಡ ರೀ ಸರ್ ಇವೆಲ್ಲ. ಮತ್ತು ಇವೆಲ್ಲ ಕಂಬಗಳು ಯಾರು ಈಗಿನ ಕಾಲಕ್ಕೆ ಯಾರು ಮಾಡ್ತಾರೆ? ಅದ್ಭುತ. ಇವೆಲ್ಲ ಏನದಾವಲ್ರಿ, ಕಲ್ಲು ಅದಾವ್ರಿ ಒಳಗೆ ಸರ. ಈಗ ನಾವು ಪ್ಲಾಸ್ಟರ್ ಮಾಡೀವಿ. ಹಾಂ ರೀ, ಈ ಕಮಿಟಿ ಆತಲ್ರಿ, ಕಮಿಟಿ ಆಗ ನಾವೆಲ್ಲ ಒಡದ್ ತೆಗೆದು ಮೊದಲ ಗಚ್ಚಿನ ಗುಡಿನ ರೀ ಸರ್. ಇದು ಗಚ್ಚಿತ್ರಿ, ಅದನ್ನೆಲ್ಲ ಒಡದ್ ತೆಗೆದು ಪ್ಲಾಸ್ಟರ್ ಮಾಡಿವಿ ಸರ್ ಇದನ್ನೆಲ್ಲ. ಅದಕ್ಕೆ ಕಂಬದೊಳಗೆ ಇರುವಂಥ ದೇವರು ಕಮಲಪ್ಪ. ಹಾಂ, ಕಮಲಪ್ಪ ಸರ್. ಅದಕ್ಕೆ ಲಕ್ಷ್ಮೀ ನರಸಿಂಹ ದೇವರು ಅಂತೇಳಿ. ಹಾಂ ಸರ್. ಓಕೆ. ಆಡು ಭಾಷೆದೊಳಗೆ ನಾವು ಕಮಲಪ್ಪ ಅಂತೀವ್ರಿ, ಅದಾಗ ಇರೋದ ಲಕ್ಷ್ಮೀ ನರಸಿಂಹೇಶ್ವರ. ಅವಾಗ ಹಿರಣ್ಯಕಶ್ಯಪನ ಮಗ ಇವ ರೀ, ಭಕ್ತ ಪ್ರಹ್ಲಾದ ರೀ. ಮತ್ತು ಅವಾಗ ಅವ್ರ ವರ ನಾ ಎಲ್ಲಿರ್ತೀನಿ ಅಲ್ಲಿ ಪ್ರಹ್ಲಾದ್ ಇರಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ. ನರಸಿಂಹ ಅಪೋಸಿಟ್ ಪ್ರಹ್ಲಾದ ರಾವಣ್ರಿ ಅವ. ಮತ್ತು ಅವ್ನ ಭಕ್ತ ರೀ, ಅವನ ಭಕ್ತನ ಗುಡಿ ಮುಂದ್ಗಡೆ ನಿರ್ಮಿಸ್ತಾರೆ. ಈಗ ನೋಡ್ರಿ, ಈಗ ಎಲ್ಲ ಭಕ್ತರಿಗೆ ಕಸ ಹೊಡ್ಯಾಕತ್ತಾರ. ಹಾಂ ಸರ್. ಸೊ ಅಂದ್ರೆ ಇಲ್ಲಿ ಯಾವ ಆಳುಗಳಿಲ್ಲ, ಇವರೇ ಅಂದ್ರೆ ಈಗ ಇಲ್ಲಿ ಟ್ರೀಟ್ಮೆಂಟ್ಗೆ ಏನು ಬಂದಿರ್ತಾರೆ ಅವರೇ ಒಂದು ಟ್ರೀಟ್ಮೆಂಟ್ ಅನ್ನೋಕ್ಕಿಂತ ಭಕ್ತರು ಸರ್. ಇವ್ರ ಭಕ್ತರು ಇವ್ರಿಗೆ ಗಾಳಿ ಆಗಿರ್ತಾರೆ ಸರ್. ಇವ್ರು ಮೈಯಾಗ ಒಂದೊಂಥರ ಗಾಳಿ ಆಗೋದು, ದೆವ್ವ ಅಂತಾರ ಸರ್. ಎಲ್ಲ ಗಾಳಿ ಆಗಿ ಇವರು ಅಲ್ಲಿ ತಮ್ಮ ಊರಾಗ
ಅಲ್ಲಿ ಒಟ್ಟ ಇದು ಆರಾಮ ಅಲ್ಲಾರ ಇಲ್ಲಿ ಬಂದಾರ ಕರ್ಕೊಂಬಂದಾರ ಸರ್. ಇಲ್ಲಿ ಕರ್ಕೊಂಬಂದು ಈ ತರ ಸೇವೆ ಮಾಡೋದ್ರಿಂದ ಎಲ್ಲ ಅವ್ರಿಗೆ ಮತ್ತೆ ಈಗ ಎಷ್ಟೋ ಗುಣನೂ ಆಗ್ಯಾರ ಸರ್. ಎಷ್ಟೋ ಮಂದಿ ಬಂದೂ ಹೋಗ್ಯಾರ, ಎಷ್ಟೋ ಮಂದಿ ಆರಾಮನೂ ಆಗ್ಯಾರ ಸರ್. ಆರಾಮಾಗಿ ಮುಂದೆ ಇನ್ನು ಅಮಾಸಿ ಮಾಡಾನು ಹೋಗ್ತಾರ ಸರ್. ಈಗ ನೀವು ಗಾಳಿ ಅಂತಾರಲ್ಲ, ಇದಕ್ಕೆ ನೀವು ನಿಜ ನಂಬ್ತೀರ ಹಂಗ ಸರ? ಹೇಳ್ಬೇಕಂತಂದ್ರ ಈಗ ದೇವ್ರ ಅದಾನಂದ್ರ ಅದಾನಂತ ನಂಬಕ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಅದೇ ತರ ಗಾಳಿ ಐತಂದ್ರ ಐತ ಅನ್ಬೇಕ್ರಿ, ಇಲ್ಲಾಂದ್ರೆ ಇಲ್ಲ. ಓಕೆ ಓಕೆ, ಅಂದ್ರೆ ನಾವು ಹೆಂಗ್ ಅನ್ಕೊಂತೀವಿ ಹಂಗ್ರಿ. ಹೆಂಗ್ ಅನ್ಕೋತೀವಿ ಹಂಗ. ಓಕೆ ಓಕೆ, ಅಂದ್ರೆ ಒಟ್ಟಿನಲ್ಲಿ ಒಂದು ಶಕ್ತಿ ಐತಿ. ಶಕ್ತಿ ಐತಿ ಸರ. ಅವ ಇರ್ಲಿಕ್ಕೆ ನಾವೆಲ್ಲಿ ಇರ್ತಿದ್ರಿ? ಈಗ ಒಬ್ಬ ಮನುಷ್ಯಾಗ ಹುಟ್ಟು ಸಾವು ಐತಂತಂದ್ರ ಅದು ಮತ್ತೆ ಪ್ರೆಸೆಂಟ್ಲಾಗಿ ಇಲ್ಲೇ ಇರ್ಬೇಕಾಗಿತ್ತು ಸರ. ಅವ್ ಮತ್ತೆ ಎಲ್ಲಿ ಹೋದ ಎಲ್ಲಿ ಹೋದ ಅವ್ನ ಹಿಡ್ಕೊಂಬಂದ್ ಮತ್ತೆ ಒಂದ್ ಜೀವ ತುಂಬಬೇಕಾಗಿತ್ರಿ. ಹಂಗ ಇವು ಹುಟ್ಟು ಐತೆ ಅಂದ್ರೆ ಸಾವು ಐತ್ರಿ, ಸಾವು ಐತೆ ಅಂದ್ರೆ ಹುಟ್ಟು ಐತೈತಿ. ಹಂಗ ದೇವ್ರ ಅದಾನಂದ್ರ ಅದಾನ, ಇಲ್ಲ ಇಲ್ಲ. ಎಷ್ಟೋ ಮಂದಿ ಇಲ್ಲ ಅಂತ ವಾದ ಮಾಡ್ತಿರ್ತಾರ, ಅವ್ರಿಗೆ ಇಲ್ಲ ಅನ್ನುವಂಗ ಇಟ್ಟು ಬಿಟ್ಟಿರ್ತಾನ. ಎಷ್ಟೋ ಮಂದಿ ಅದಾನಂತ ವಾದ ಮಾಡ್ತಿರ್ತಾರ, ಅವ್ರಿಗೆಲ್ಲ ಚಂದ ಇಟ್ಟಿರ್ತಾನ ಜೀವನದೊಳಗ್ರಿ. ಈಗ ರೀ ಗುಡಿ ಈಗ ಇದಕ್ಕೊಂದು ಇತಿಹಾಸ ಹೇಳ್ತಿದ್ರಿ ಒಂದ್ ಮಂದಿ. ನಾನು ಅಲ್ಲಿ ಕೆಳಗೆ ಕೇಳಿದಾಗ ಏನೋ ಒಂದು ಇತಿಹಾಸ ಐತಂತ. ಏನು ಇತಿಹಾಸ ನಿಮ್ಗೆ ಹೆಂಗ್ ಗೊತ್ತಿರ್ತದೆ? ಅಲ್ಲ, ಇತಿಹಾಸ ಅನ್ನಕ್ಕೇನೇನು ಹೇಳ್ರಿ, ಇದು ಮೊದಲಿನ ಪರಂಪರೆಯಿಂದ ಬಂದಿದ್ದ. ಇಲ್ಲಿ ಎಲ್ಲ ಅವರು ಇಲ್ಲಿ ಅಂದ್ರೆ ನಾವು ಕಮಿಟಿಯರ ಪೂಜಾರಿಯರು ಬೇರೆದವ್ರು ಅದಾರ. ಅವ್ರು ಅಂದ್ರೆ ಅವ್ರ ಮುತ್ಯಾಗಳ್ರಿ, ಅವ್ರ ಮುತ್ಯಾರ ಇಲ್ಲಿ ಪೂಜೆ ಮಾಡೋ ಹೊತ್ನ್ಯಾಗ ಮೊದಲು ಅವ್ರು ಈಗ ಯಾಕಂದ್ರೆ ಊರಾಗ ನಾ ಪಾಲ್ಕಿ ಮುಂದೆ ಹೊರ್ತೀನಿ, ನೀವು ಮುಂದೆ ಪಾಲ್ಕಿ ಹೊರ್ತೀನಿ ಅಂತ ಒಬ್ರಿಗೊಬ್ರು ಬಡ್ದಾಡಕತ್ತಾರೆ. ಅಂದ್ರೆ ಇವ್ರು ಗೌಡ್ರ ಮಂದಿ, ಇವ್ರು ಕುರುಬರ ಮಂದಿ ಬರುವತ್ನ್ಯಾಗ ಇವ್ರು ಬೇಡ ಸರಿ ಆ ಕಡೆ ಹಂಗೆ ನಾ ಮುಂದೆ ನಿಮ್ಮ ಮುಂದೆ ಅನ್ನೋ ಹೊತ್ನ್ಯಾಗ ಅವ್ರ ಜಗಳ ಮಾಡಿ ಮನೆಗೆ ಹೋಗಿ ಕುಂತು ಬಿಟ್ರಿ. ಕುಂತ್ಗಳನ್ನ ಬಡ ಅವು ಸಂತಾನ ಪುಂತ್ಯ ಅಂತಿದ್ದ. ಬಡ ಅವ ಏನು ಮಾಡಿದ್ದ, ಮಡಿಲಿ ಜಳಕ ಮಾಡಿ ಬಡ ನಡಿಯಪ್ಪ ನನಗೆ ನೀನು ಬಿಡ್ಲಾರ ಕರ್ಮ ಹೋಗೋಣ ನಡಿಯೋಣ. ಪಾಲ್ಕಿ ತನಿಚ್ಚ ತಾನ ಇಲ್ಲಿ ತಳಗೈತ್ರಿ ಪೋಳಿ, ಲಕ್ಷ್ಮೀ ಗುಡಿ ಐತ್ರಿ. ಅಲ್ಲಿ ಲಕ್ಷ್ಮೀ ಗುಡಿಯಿಂದ ಪೋಳಿಗೆ ಹೊರಗೆ ಬಂದಂತ್ರಿ. ಬಂದ್ಗಳನ್ನ ಇಡೀ ಊರಿಗೆ ಕೂರಕ್ಕೆ ಕಿತ್ತೀವಿ. ತಪ್ಪ ನಾವು ಅವ್ರು ಎಲ್ಲಾರು ಹೊತ್ಕೊನೆ ನಾವು ಬೇದಿಲ್ಲಾರ್ದಂಗೆ ಇರ್ತೀವಿ ಅಂತೇಳಿ ಈ ಬೇದಿಲ್ಲಾರ್ದಂಗೆ ನಡೆದೈತ್ರಿ ಅದು. ಹಾನ್ರಿ, ಈಗಾದ್ರೂ ಪರಂಪರೆ ಹಂಗೈತಿ. ಪಾಲ್ಕಿ ತೊಗೊಂಬರ್ತಾರ. ಮತ್ತು ಇನ್ನೊಂದು ಪಾಲ್ಕಿ ಉತ್ಸವ ರೀ, ಇದು ಜಾತ್ರೆಯಾಗ ರೀ ಮಠ ಮಧ್ಯಾಹ್ನದಾಗ ಸುಡ್ಗಾಡ್ನ್ಯಾಗ ಬರ್ತಾನ್ರಿ. ಕಾಲಾಗ ಮುಳ್ಳು ಇರಂಗಿಲ್ಲ, ಏನು ಇರಂಗಿಲ್ಲ. ಹಿಂಗೆ ಮುಳ್ಳಾಗ ಕಂಟ್ಯಾಗ ದೊಕ್ಕೊಂದು ತುಳಿಯಾಡ್ಕೊಂಡ್ ಒಬ್ಬರಿಗೆ ಮುಳ್ಳು ನಡಂಗಿಲ್ಲ ರೀ, ಒಬ್ರಿಗೆ ಏನಾಗಂಗಿಲ್ಲ. ಈಗ ಹಿಂಗೆ ದಾರಿ ಐತಲ್ರಿ, ಹಿಂಗ ಹೋಗ್ತಾರ ಹಿಂಗ ಅಡ್ಡ ದಾರಿಯಾಗ ಗುಡ್ದಾಗ ಓಡೋಕೈತ್ರಿ ಪಾಲ್ಕಿ. ಮತ್ತು ಅದು ಸ್ಲೋ ಇಲ್ರಿ, ಬೆರ್ರನ್ನು ಓಡಿ ಹೋಗುದಾರಿ. ಮತ್ತು ರಾತ್ರಿ ಹೊತ್ತು ಇದನ್ನ ಅಮಾಸ್ಯೆ ಆದ 9 ದಿವ್ಸಕ್ಕೆ ದೀಪಾವಳಿ ಇದು ಉಗಾದಿ ಪಾಡ್ಯ ಇಲ್ಲಿದ್ದ ಚಾಲು ಆಗಿದ್ರಿ. ಅಮಾಸಿ ಇದು ಪಾಲ್ಕಿ ಉತ್ಸವ ಚಾಲು ಆಗಿದ್ದು ರಾಮನವಮಿ ಮಟ್ಟ ಪಾಲ್ಕಿ ಉತ್ಸವ ಇರ್ತೈತ್ರಿ. ಅಂದ್ರೆ ಸಾಯಂಕಾಲ 9:30 ಹಿಡ್ಕೊಂಡ್ರಿ 9:30 ಬಂದ್ರಿ. ಇಲ್ಲಿ ಬಂದಿಂದ ಮತ್ತು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ತಳಕ್ ಹೋಗೈತ್ರಿ. ಬಂತ ರಾತ್ರಿ ಬರುವತ್ನ್ಯಾಗ ಸ್ಪೀಡೇ ಬರ್ತೈತ್ರಿ. ಮುಂಜಾನೆ ಏನು ಹೋಗೋತ್ನ್ಯಾಗ ನಶಿನ್ಯಾಗ ಸ್ಲೋ ಹೋಗೈತ್ರಿ. ಏನ್ರಿ ಕಾಯಿ ಕಟ್ಟಾರಲ್ಲ ಈ ಕಡೆ ಗಿಡಕ್ಕೆ ಅವೆಲ್ಲ? ಇವು ಯಾರಿಗೂ ನೌಕರಿ ಆಗಿರಂಗಿಲ್ಲ ಸರ, ಯಾರಿಗೆ ಕಂಕಣ ಭಾಗ್ಯ ಕೂಡಿ ನಿಂದಿರಂಗಿಲ್ಲ ನೋಡ್ರಿ. ಕಂಕಣ ಭಾಗ್ಯ ಇವು ನೌಕರಿ ಆಗಿರಂಗಿಲ್ರಿ. ಯಾರಿಗೆ ಕೆಲವು ಮಂದಿ ಮಕ್ಳು ಆಗಿರಂಗಿಲ್ಲ. ಅವರೆಲ್ಲ ಬೇಡ್ಕೊಂಡ ಇಲ್ಲಿ ರಂಗನ ನಿಂತು ನಮಗೆ ಕೊಡಪ್ಪ ಅಂತ ಬೇಡ್ಕೊಂಡು ಅವ್ರು ಕಾಯಿ ಏನು ಕಟ್ತಾರೆ ಸರ, ಅವು ಸಕ್ಸಸ್ ಆಗ್ಯಾವ ಸರ್. ಅಂದ್ರೆ ನಾವು ಏನು ಅನ್ಕೊಂಡು ಈಗ ಕಾಯಿ ಕಟ್ತೀವಿ ಅಲ್ಲಿ ಹಿಡಿಯರ್ತಾವ ಅಂತೇಳಿ ಒಂದು ಪ್ರತೀತಿ. ಮನಪೂರ್ವಕವಾಗಿ ಬೇಡ್ಕೊಂಡು ಕಟ್ಬೇಕು ಸರ್. ಕಟ್ಟಿದ್ರೆ ಅವ್ರಿಗೆ ಎಲ್ಲ ಸಕ್ಸಸ್ ಆಗ್ತಾರೆ. ಓಕೆ. ಈಗ ಇಲ್ಲಿ ಬಂದವ್ರಿಗೆ ಎಲ್ಲ ವ್ಯವಸ್ಥೆ ಹೆಂಗೈತ್ರಿ ಇಲ್ಲಿ ಇರ್ಲಿಕ್ಕೆ? ಇಲ್ಲಿ ಬಂದವ್ರಿಗೆ ನಾವು ಏನಿಲ್ಲ ಸರ, ಯಾರು ಪಾಪ ಒಬ್ಬೊಬ್ಬರು ಬಂದು ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದ್ಗಳನ್ನ ಅವ್ರಿಗೆ ಏನೂ ಇರಂಗಿಲ್ಲ ಸರ್. ಎಲ್ಲಾರ್ದವ್ರು ನಾವು ಕೇಳ್ತೇವೆ ಸರ, ಯಾರಪ್ಪ ಮತ್ತು ನೀವು ಹೊಸ ಬಂದವ್ರು ಯಾರು ಅಂತ ಕೇಳ್ಕೊಂಡು ಅವ್ರು ನಾವು ಇಲ್ರಿ ಹಿಂಗೆ ಹೊಸ ಬಂದೇವು, ಅವ್ರು ನಮ್ಗೆ ವ್ಯವಸ್ಥೆ ಬೇಕನ್ನ ನಾವು ಅವ್ರ ಬಾಂಡೆ ಸಮಯ ವ್ಯವಸ್ಥೆ ಮಾಡ್ಕೊಡ್ತೀವಿ. ಮತ್ತು ಒಂದಿಟ್ಟು ರೇಷನ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಒಂದು 2-3 ದಿನ ಒಂದು ವಾರ ಆಗೋ ಮಾಡ್ಕೊಡ್ತೀವಿ. ಆಮೇಲೆ ಮತ್ತು ಅವರ ನಮ್ಗೆ ತಿಂಗಳು ಇರೋ ಅಂದಾರ್ರಿ, 1 ವಾರ ಇರೋ ಅಂದಾರ್ರಿ, 15 ದಿನ ಇರೋ ಅಂದಾರ್ರಿ ಅನ್ನೋಣ. ಮತ್ತು ಅವ್ರಿಗೆ ಅವರು ತೊಗೊಂಬಂದು ಇರ್ತಾರೆ ಸರ್, ಮಾಡ್ಕೊಂಡು ತಿಂತಾರೆ ಸರ್. ಈಗ ಇನ್ನೊಂದ್ರಿ, ಈಗ ಗಾಳಿ ಪಾಳಿ ಆಗಿರತ್ತ, ಈಗ ಅಂಥವ್ರಿಗೆ ಈಗ ನಾವು ಬೇರೆ ದವಾಖಾನಿಗೆ ಹೋಗಿ ಅಲ್ಲಿ ಲಕ್ಷ ಗಂಟಲೆ ಇಟ್ಟು ಬರ್ತೀವಿ. ಹಾಂ ಸರ್. ಹೌದಲ್ರಿ? ಹಾಂ ಸರ್. ಈಗ ಅದು ನಾವು ಗಾಳಿ ಆಗೈತಿ ಅನ್ನುವಂಥದ್ದು ಲಕ್ಷಣಗಳು ಏನು ಅಂತಕ್ಕಂಥ? ಗಾಳಿ ಆಗೈತೆ ಅನ್ನೋ ಲಕ್ಷಣಗಳಂತ ಏನು ಸರ, ಈಗ ಅವರು
ಎಲ್ಲ ಅವರು ಸೋತ ಮೈಯಾಗೆಲ್ಲ ಒಂಥರ ಅದಿರ್ದಂಗೆ ಆಗೋದು, ಅವು ಹೊಟ್ಟೆ ನೋಸ್ದಂಗೆ ಆಗೋದು, ಒಂಥರ ಅವ್ರಿಗೆಲ್ಲ ಪೀಡೆಗಳ ಮೈಯಾಗ ತ್ರಾಸ ಆಗೋದು ಸರ. ಇಲ್ಲಿ ಏನು ತ್ರಾಸಗಳು ಇರ್ತಾವ ಸರ, ಅಲ್ಲಿದ್ದ ತ್ರಾಸಗಳು ತಂದಿರ್ತಾರ ಸರ. ಇಲ್ಲಿ ಸೇವಾ ಮಾಡಿ ಏನು ಆರಾಮ್ ಹೋಗ್ತಾರಲ್ರಿ, ಸ್ಕ್ಯಾನಿಂಗ್ ಮಾಡೋಣ ಅಲ್ಲಿ ಏನೂ ಇರಲ್ರಿ. ಅಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಎಲ್ಲ ನೋಡಿ ಬಂದಿರ್ತಾರೆ ಸರ್. ಅವು ಎಲ್ಲ ಬ್ಯಾನ್ ಇರ್ತಾವ್ರಿ, ಆದ್ರೆ ಏನೂ ಇರಲ್ಲ, ನಾರ್ಮಲ್ ಅಂತ ಡಾಕ್ಟರ್ಗಳು ಹೇಳ್ತಾರೆ ಸರ್. ಇಲ್ಲಿ ಬಂದು ಸೇವಾ ಮಾಡೋಣ ಎಲ್ಲ ಹೋಗ್ಬಿಡ್ತಾರೆ ಸರ್. ಈಗ ಒಬ್ರು ಹೇಳ್ತಿರ್ತಾರೆ, ಈಗ ನಾನು ಹೊಟ್ಟೆ ಕಡಿತೈತಿ ಅಂತ ಹೇಳಿ, ಆದ್ರೆ ಎಲ್ಲ ಸ್ಕ್ಯಾನಿಂಗ್ ಮಾಡೀನಿ, ಎಕ್ಸ್ರೇ ಮಾಡೀನಿ, ಬ್ಲಡ್ ಟೆಸ್ಟ್ ಮಾಡೀನಿ, ಆದ್ರೆ ಏನೂ ಇಲ್ಲ ಅಂತ ಡಾಕ್ಟರ್. ಹಾಂ ರೀ, ಅದ ವಿಶೇಷ ರೀ ಇದು. ಇಲ್ಲಿ ಬಂದು ಸೇವೆ ಮಾಡೋದ್ರಿಂದ ನಿಂಬೆಯನ್ನು ಹಚ್ಕೊಂಡು ಸ್ನಾನ ಮಾಡೋದನ್ನ, ನಿಂಬೆಯನ್ನು ಹಚ್ಕೊಂಡು ಎಲ್ಲ ಮೈ ತುಂಬ ಹಚ್ಕೊಂಡು ನಿಂಬೆಯನ್ನು ಹಿಂಡ್ಕೊಂಡು ಕುಡಿಯೋದ್ರಾಗ ಎಲ್ಲ ಅದ್ರ ಒಂದು ಮುಖಾಂತರ ನಿವಾರಣೆ ಹಾಕೋತ ಬರ್ತೈತೆ ಸರ್. ಇನ್ನು ಇಲ್ಲಿ ಅಜ್ಜಾರು ಇಂಥದ್ದು ಏನಾರ ಇರೋದೈತೋ ಅಥವಾ ಎಲ್ಲ ಇಲ್ಲಿ ಅಜ್ಜಾರ ಅನ್ನೋಕಿನ ಏನು ಸರ, ಈಗ ಹೊಸದಾಗಿ ಅವರು ನಮ್ಮ ಮೈಯಾಗ ಆರಾಮಿಲ್ಲ ಅಂತಂದ ಬರ್ತಾರೆ ಸರ. ಹೆಂಗೆ ತೊಗೊಂಬಂದಿರ್ತಾರ ಸರ, ಒಂದು 4 ಮಂದಿ ಹೆಗಲ ಮೇಲೆ ಹೊತ್ಕೊಂಡು ಬಂದು ಇಲ್ಲಿ ಹಾಕಿರ್ತಾರೆ ಸರ. ಅವರು ದಿನನಿತ್ಯ ಹಂಗೆ ಸೇವೆ ಮಾಡ್ತಾ ಏನು ಮಾಡ್ತಾರ್ರಿ, ಅವ್ರಿಗೆ ಆರಾಮಾಗ್ಬಿಡ್ತೀವಿ ಸರ. ಆರಾಮಾಗುತ್ತೆ. ಆರಾಮಾದಗಳನ್ನ ಆಮೇಲೆ ಅವ್ರ ದಿನನಿತ್ಯ ಆರಾಮಾಗಿ 1 ತಿಂಗಳು 15 ದಿನದಾಗ ಆರಾಮಾಕ್ಕಾರ್ರಿ. ಆರಾಮಾದಗಳನ್ನ ಅವ್ರ ಮೈಯಾಗ ದೇವ್ರು ಬರಕ್ಕೆ ಸ್ಟಾರ್ಟ್ ಆಗತ್ತೆ ರೀ. ಅವ್ರ ದೇವ್ರ ಬಂಧುಗಳನ್ನ ಅವ್ರು ಏನು ಒಂದು ವಾಕ್ಯ ನುಡಿತಾರ, ಅದ್ರ ಮುಖಾಂತರ ಅವ್ರಿಗೆ ಒಳ್ಳೇದಾಗ್ಕೊತ ಹೋಗ್ತಿರ್ತಾರೆ ಸರ್. ಯಾರು ನಿಷ್ಠೆಯಿಂದ ನಡ್ಕೊಂಡು ಹೇಳಿಕೆ ಮಾಡ್ತಾರ, ಅವ್ರ ದೇವ್ರ ಸುಖಾಲ ಇಟ್ಟಿರ್ತಾನೆ ಸರ್. ಮತ್ತೆ ಡಾಂಬಿಕೆ ತನ್ನ ಮಾಡೋದು ಮಾಡಿದ್ರ ಅವ್ರಿಗೆ ನೆಮ್ಮದಿನ ಇಡಂಗ ಸರ್. ಅಂದ್ರೆ ಈಗ ನಾನು ದೇವನ ಬಂದಿರೋದು ಆದ್ರೂ ಬಂದೈತೆ ಅಂತ ಹೇಳಿ ಅದನ್ನು ಆಗಿಂದಾಗ ತೋರ್ಸೇ ಬಿಡ್ತಾನೆ ಸರ್. ಜಯಶಿಖರ್ ನೀವು ಹಸಿ ಬರ್ನಿ ಅಂತಾರಲ್ಲ, ಹಂಗ ಆಗಿಂದಾಗ ಈಗ ಏನೋ ಒಂದು ಡಾಂಬಿಕೆ ತನ್ನ ಮಾಡ್ಲಿ ಬಿಡ್ಲಿ, ಅದನ್ನ ಆಗಿಂದಾಗ ತೋರ್ಸೇ ಬಿಡ್ತಾನೆ ಸರ್ ಅಂತ. ಅಂದ್ರೆ ಈಗ ಇಲ್ಲಿ ಯಾರು ಸ್ವಾಮೀಜಿಗಳಿಲ್ಲ, ಜಸ್ಟ್ ಏನು ಅವ್ರು ಬಂದು ಇಲ್ಲಿ ಸೇವಾ ಮಾಡಬೇಕು, ಮಾಡಿದಾಗ ದೇವ್ರ ಅವ್ರ ದೇವ್ರ ತಾನು ಅಲ್ಲಿ ಆಹ್ವಾನ ಆಗ್ತಾನೆ ದೇಹದೊಳಗೆ. ಆಗಿನ ತಾನಿಂದ ತಾನೇ ಅವರು ಆರಾಮಾಗ್ತಾರ. ಹಾಂ ಸರ್. ಈಗ ಅಮಾವಾಸ್ಯೆ ದಿವಸ ನೀವು ಬಂದು ನೋಡಿದ್ರೆ ಗೊತ್ತಾಗ್ತದೆ ಸರ್. ನಾವು ಹೇಳೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಏನೋ ಎದವತ್ತದ ಅನ್ಸಿರ್ಬೋದು. ಅಮಾವಾಸ್ಯೆ ದಿನ ಬಂದ್ರೆ ಅಂದ್ರೆ ಅವತ್ತು ಕಂಡಾಬಿಟ್ಟು ಜನ ಬಂದಿರ್ತೈತೆ, ಒಂದು 30-40 ಸಾವಿರಕ್ಕಿಂತ ಹೆಚ್ಚು ಜನ ಬರ್ತಿರ್ತಾರೆ. ಈಗ ಈ ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ 12 ತಿಂಗಳ ಇಲ್ಲಿ ಜಾತ್ರೆನ ಸರ್. ಇಲ್ಲಿ ನಮಗೆ ಯಾವ ಊರಾಗ ಒಂದೊಂದು ದಿವಸ 2-2 ದಿವಸ 6 ತಿಂಗಳಿಗೊಮ್ಮೆ ಜಾತ್ರೆ ಇರುವ ಸರ. ಇಲ್ಲಿಲ್ರಿ, ಇಲ್ಲಿ 12 ತಿಂಗಳ ಜಾತ್ರೆನ ಸರ್. ಅಮಾವಾಸ್ಯೆ ಅಂತಂದು ಜಾತ್ರೆ ಚಾಲು ರೀ. ಒಬ್ಬ ಭಿಕ್ಷುಕ ಏಕೋಚಿತ ಒಬ್ಬ ಭಿಕ್ಷುಕ ಎಂತ ಇಲ್ಲಪ್ಪ ಅಂತಂದು ಅವ ಏನೋ ಉಪಜೀವನ ಮಾಡ್ಕೋಬೇಕಂತ ಬಂದು ಕೂತ್ನಂದ್ರು ಅವ 10-15 ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗ್ತಾನೆ ಸರ್. ಅಂಥ ಪುಣ್ಯಕ್ಷೇತ್ರ ಸರ್ ಅದು. ಯಾಕೆ ಅವ ಲಕ್ಷ್ಮೀ ನರಸಿಂಹೇಶ್ವರ ಆಶೀರ್ವಾದದಿಂದ ಅವ್ರಿಗೆ ಇಲ್ಲಿ ಯಾವುದೂ ಕೊರತೆ ಇಲ್ಲಾರ್ದನ ಆರಾಮಾಗಿ ಹೋಗ್ತಾರ್ರಿ, ಮತ್ತು ಹಂಗೆ ಪಡ್ಕೊಂಡು ಹೋಗ್ತಾರೆ ಸರ್. ಸರ್, ಈಗ ಇನ್ನು ಇಲ್ಲಿ ಬಂದುವಂಥವ್ರಿಗೆ ಏನಾದರೂ ತಾವು ಕಮಿಟಿಯಿಂದ ಏನೋ ಚಾರ್ಜ್ ಮಾಡೋದಾಗಲಿ ಅಥವಾ ಏನೋ ಫೀ ತೊಗೊಳೋದಾಗಲಿ ಅಂಥವು ಏನಿಲ್ಲ? ಏನಿಲ್ಲ ಸರ್. ಇನ್ನು ಒಟ್ಟು ಏನು ತೊಗೊಂಡಿಲ್ಲ ಸರ್. ಇನ್ನು ಮೇಲೆ ಏನು, ಯಾಕಂದ್ರೆ ನಮ್ಮ ಇಲ್ಲೆಲ್ಲ ಇನ್ನೂ ಇಷ್ಟು ಕೆಲಸಗಳು ಅವು ಆಗ್ಬೇಕಾಗಿದ್ದಾರೆ ಸರ. ಕೆಲವು ಮಂದಿ ಇಲ್ಲಿ ಇದ್ದವ್ರು ಇಲ್ಲಿ ನೆಲ ಊರು ಬಿಡಾಕತ್ತಾರೆ. ಅವ್ರು ಯಾರು ಊರ್ತಾರ ನೋಡ್ರಿ, ಅವ್ರು 1 ವರ್ಷ 2 ವರ್ಷ 3-4 ವರ್ಷ ಗಂಟ್ಲೆ ಅದಾರೆ. ಮತ್ತು ಹೊಳ್ಳಿ ಈಗ ನಾವು ಈಗ ರೂಲ್ಸ್ ಮಾಡಾಕತ್ತೀವ್ರಿ, 1 ತಿಂಗಳ 15 ದಿನ ಅಷ್ಟೇ ರೀ. ಆಮೇಲೆ ಅವರು ಆ 1 ತಿಂಗಳ 15 ದಿನ ಮೇಲೆ ಹೋಗ್ಲಿಕ್ಕಂದ್ರೆ ಅವ್ರಿಗೆ ನಾವು ಒಂದು ಕಮಿಟಿ ವತಿಯಿಂದ ಒಂದು ಇದು ಮಾಡ್ತಿರ್ತಾರೆ, ರೆಸಿಟಿ ಮಾಡಿ ಅವ್ರಿಗೆ ಬಾಡಿಗೆ ಇಡ್ಬೇಕಂತ, ಬಾಡಿಗೆ ತೊಗೋಬೇಕಂತ ಅದನ್ನ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇಲ್ಲಿ ಖರ್ಚುಗಳು ಇರ್ತಾವ್ರಿ, ಯಾಕಂದ್ರೆ ಬಿಲ್ಡಿಂಗ್ ಮಾಡೋದೈತಿ, ನೀರು ಬೇರೆ ಬೇರೆ ಸೇವೆಗಳು ಕೊಡೋದಿರ್ತೈತಿ. ಈಗ ಸದ್ಯಕ್ಕೆ ರೀ 4.5 ಲಕ್ಷ ರೂಪಾಯಿದ್ದು ಇಲ್ಲಿ ತಳಗಿಂದ ಒಂದು 500ರಿಂದ 600 ಮೀಟರ್ ಉದ್ದಕ್ಕೆ ಇಲ್ಲಿ ತಳಗ್ರಿ ಆ ನೀರಿಂದ ವ್ಯವಸ್ಥೆ ಮಾಡಿವಿ ಸರ. 4.5 ಲಕ್ಷ ರೂಪಾಯಿ ರೀ ನೀರಿಂದ ತೊಗೊಂಡಿವ್ರಿ. ಮತ್ತು ಅವು ಎಲ್ಲ ಈಗ ಭಕ್ತರು ಕೊಟ್ಟರಿಂದ ಮಾಡಿದ್ದೀವಿ ರೀ ಸರ. ಮತ್ತು ಹೊಳ್ಳಿ ಇನ್ನಿತರ ಕೆಲಸಗಳು ಅದಾವ್ರಿ ಸರ. ಅಲ್ಲೆಲ್ಲ ಒಂದಿಷ್ಟು ಗಿಡಗಳು ನಾಟಿಸ್ಬೇಕು, ಮತ್ತು ಹೊಳ್ಳಿ ಒಂದಿಷ್ಟು ರೂಮ್ಗಳು ಮಾಡ್ಬೇಕು. ಯಾರು ಗೆಸ್ಟ್ಗಳು ಬರ್ತಿರ್ತಾರೆ, ಮತ್ತು ಹೊಳ್ಳಿ ಭಕ್ತರ ಬರಲಿ, ಜಾತ್ರೆಗೆ ಬರಲಿ, ಅಮಾಸಿಗೆ ಬರಲಿ, ಅವ್ರು ಬಂದಾಗ ಒಂದಿಟ್ಟು ಉಳ್ಕೊಂಡ ಖಾಲಿ ಒಂದಿಟ್ಟು ವ್ಯವಸ್ಥೆ ಮಾಡ್ಬೇಕಂತ ಉದ್ದೇಶ ಐತೆ ಸರ್. ಓಕೆ ಓಕೆ. ಅಂದರೆ ವಿಶೇಷ ಅಂತಂದ್ರೆ ಅಮಾಸೆ ರೀ. ಅಮಾಸೆ ಸರ್. ಅಮಾಸೆ ಶನಿಯಾರು ಬರ್ತಾರೆ ಸರ್. ಶನಿಯಾರು ಒಂದು ಸ್ವಲ್ಪ ಒಂದು ಮಿನಿಮಮ್ 1000-2000 ಗಂಟ್ಲೆ ಜನ ಬರ್ತಾರೆ ರೀ. ಸಾಯಂಕಾಲ ಒಂದು 2000-3000 ಜನ ಇದ್ದೇ ಇರ್ತೈತೆ ರೀ ಶನಿವಾರ ದಿವಸ ರೀ. ಮುಂಜಾನೆ ಬೆಳಗ್ಗೆ ಏನು ಇರಲ್ರಿ, ಬರೋದು ಹೋಗೋದು ಮಾಡ್ತಿರ್ತಾರೆ.
ಓಕೆ 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 ಸರ್. ಈಗ ದೇವು ಬಂದಿಂದ ಹೊಳ್ಳಿ ಹೋಗಿದ್ದೇನಾದ್ರೂ ಗೊತ್ತಾಗುತ್ತಾ ಹೆಂಗೆ ಅಂತ ನಿಮಗೆ? ಹೋಗೋದು ಗೊತ್ತಾಗುತ್ತಾ ಅನ್ನಕೇನ್ರಿ ಅವ್ರು ಸೇವೆ ಮಾಡಿರ್ತಾರ ಮತ್ತು ಅದು ದೇವು ಹೋಗಿ ಅವನ ಬರಕ್ ಚಾಲು ಮಾಡಿಬಿಡ್ತಾನ್ರಿ ಅವ್ರ ಮೈಯಾಗ. ಅಂದ್ರೆ ವರ್ತನೆಗಳು ಬದಲಾಗ್ಬಿಡ್ತಾವ. ಹಾನ್ರಿ ಅದು ಏ ಅಂತ ಚೂರಕಿನ ಇಸ ಅನ್ನಕ್ ಚಾಲು ಮಾಡಿಬಿಡ್ತಾರ ಸರ್. ಉಸ್ ಅನ್ನನ ದೇವ್ರು ಬಂದಂಗ ಸರ್ ಅವ್ರ ಮೈಯಾಗ ರೀ. ಓಕೆ ಸರ್. ಈಗ ಹೈಕ್ ತಿರುಗಾಡ್ತಿರ್ತಾರ, ಅದು ಹೋಗಿ ಇಸ ಉಸು ಮಾಡಕ್ ಚಾಲು ಮಾಡಿಬಿಡ್ತಾರ ಸರ್. ಅಂದ್ರೆ ಅವ್ರಿಗೆ ಮೈಯಾಗ ದೇವ್ರು ಬಂದೈತೆ ಅಂತ ತಿಳ್ಕೊಬೇಕು ಸರ್. ಓಕೆ ಓಕೆ. ಅಂದ್ರೆ ಸರ್ ಈಗ ಇಲ್ಲಿ ಆ ರೀತಿ ಏನು ಬಂದಿರ್ತಲ್ಲ, ಭಾಳ ಮನೆಗೆ ಹೋಗಿಂದ ಮತ್ತೆ ಅಂಥದ್ದು ಏನಾದರೂ ಬರುವಂಥದ್ದು ಏನಾದರೂ ನಡೀತು? ಇಲ್ಲ, ಮನ್ಯಾಗ ಹೋದ್ಗಳೇ ಸರ. ಈಗ ಇಲ್ಲಿ ಏನು ಕಂಟಿನ್ಯೂ ಮಾಡ್ಕೊಂಡು ಹೋದವ್ರಿಗೆ ಸುಕಾಲದಿಂದನೇ ಇಟ್ಟಾನ್ರಿ. ಮತ್ತೆ ಅಲ್ಲಿ ಹೋಗಿ ಅವ್ರು ಅವು ಚಿಕನ್ ವ್ಯಸನಗಳು ಇಂಥ ವ್ಯಸನಗಳು ಮಾಡಕತ್ತಾನ ಅವ್ರು ಮತ್ತೆ ಅದು ಬರುದಾರ ಸರ್. ಅದು ಅಂದ್ರೆ ಇಲ್ಲಿ ಬಂದು ಹೋಗಿಂದ ಏನು ದುಶ್ಚಟಗಳು ಮಾಡೋಂಗಿಲ್ಲ. ದುಶ್ಚಟಗಳು ಯಾಕಂದ್ರೆ ಕರ್ಮಣ್ಯ ವಾಸುದೇವ ನಮ್ಮ ಕರ್ಮ ಯಾರು ಮಾಡಿರ್ತಾರ ಉಣ್ಲೇಬೇಕು ಸರ್. ಯಾಕಂದ್ರೆ ಈಗ ನಾವು ಕರ್ಮದಿಂದನ ಹಾದಿ ಹುಡುಕಿರ್ತೀವ್ರಿ. ಆ ಕರ್ಮ ಮತ್ತೆ ತೊಳ್ಕೊಂಡು ಹೋಗಿರ್ತೀವಿ, ಮತ್ತೆ ಒಳ್ಳೆ ಅಲ್ಲಿ ಕರ್ಮ ಕಟ್ಕೋತೀವಿ ಅಂದ್ರೆ ಅದು ಬಿಡಂಗಿಲ್ಲ ಸರ್. ಅದಕ್ಕೆ ಇಲ್ಲಿ ಏನು ಮಾಡಿರ್ತೀವಿ ನಾವು ಇದೇ ಆಂಡಪ್ಪ ಅಂತ ತಿಳ್ಕೊಂಡು ಮನಸ್ಸು ವಿಚಾರ ನಾವು ಬೇಡ್ಕೊಂಡು ನಾವು ಹೋಗಿರ್ತೀವಲ್ರಿ, ಅದು ಅವ್ರಿಗೆ ಒಂದು ಬುತ್ತಿ ರೂಪದಾಗ ಕೊಟ್ಟ ಬಿಟ್ಟಿರ್ತಾನ್ರಿ. ಅದು ಅವ್ರು ನಾವೇನು ಬಿಡಪ್ಪ ಇದು ಅಲ್ಲಿ ಆಟ ನಡಿತೈತಿ, ಅಲ್ಲಿ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಅವ್ರ ಮನ್ಯಾಗ ಏನು ಇದು ಕಂಟಿನ್ಯೂ ಮಾಡ್ತಾರೆ, ಅವ್ರಿಗೆ ಅದನ್ನು ಮತ್ತೆ ಹೊಳ್ಳಿ ಚಾಲನೆ ಹಾಕತ್ತೆ ಸರ್. ಅಂದ್ರೆ ಆಹಾರ ಪದ್ಧತಿನೂ ಚೇಂಜ್ ಆಗ್ಬೇಕನ್ನಂಗತ್ರಿ. ಅಂದ್ರೆ ಅಲ್ಲಿ ಇಲ್ಲಿಂದ ಹೋಗಿನ ಸಸ್ಯಾಹಾರಿಗಳಾಗಿರ್ಬೇಕು ಹಂಗೇನಿಲ್ಲ. ಸಸ್ಯಗಳ ಅನ್ನಕ್ಕೇನು ಸರ, ಈಗ ರಜಗುಣ ತಮಗುಣ ಇವು 3 ಗುಣಗಳು ಅದಾವ ಸರ. ಇವು ರಜಗುಣ ತಮಸು ಗುಣ ಯಾರು ಉಪಯೋಗ ಮಾಡ್ಕೊಂಡಿರ್ತಾರ ಅವ್ರಿಗೆ ಒಳ್ಳೇದಾಕತ್ತೆ. ಈ ತಮಸ ಗುಣ ಒಳಗೆ ಏನು ಬರ್ತೈತೆ ಅಂತಂದ್ರೆ ಸರ, ಇದನ್ನ ಈ ಪಲ್ಯ ಅಂತ ಬರ್ತೈತ್ರಿ. ಪಲ್ಯ ಅಂತಂದ್ರೆ ಇದು ಸಬ್ಬಸ್ಗಿ ಪಲ್ಯ, ರಾಜಗಿರ ಪಲ್ಯ, ಮೆಂತ್ಯ ಪಲ್ಯ ಅಂತ ಇವು ಬರ್ತಾವ್ರಿ. ಅದ್ರೊಳಗೆ 3 ಐಟಮ್ ಅದಾವ್ರಿ. 3 ಮತ್ತು ಕಾಳುಗಳು ಬರ್ತಾವ್ರಿ. ಇವು ಅವ್ರಿಗೆ ಕಾಳು, ಮೆಂತ್ಯ ಕಾಳು, ಶೇಂಗಾ ಕಾಳು ಇವೆಲ್ಲ ಬರ್ತಾವೆ. ಅವು ಮತ್ತು ಹೊಳ್ಳಿ ಕಾಯಿ ಅಂತ ಬರ್ತಾವ್ರಿ. ನುಗ್ಗೆಕಾಯಿ, ಅಲಸಂದಿ ಕಾಯಿ, ಅವನ್ನ ನಾವು ಸೇವನೆ ಮಾಡ್ಬೇಕು. ಅವನ್ನ ಬಿಟ್ಟು ಮತ್ತು ರಜಗುಣ ತಾಮಸ ಗುಣ ಇವನ್ನ ಉಪಯೋಗ ಮಾಡಕ ಅದ್ರೊಳಗೆ ಬರೀ ಕಡಿ ಹೊಡಿ, ಅವನ್ನ ಹೊಡಿ, ಇವನ್ನ ಹೊಡಿ ಅದ ಕಲ್ಸತ್ವಿನ ಮತ್ತೇನು ಕಲ್ಸಂಗ ಸರ್. ಅದ್ರ ಈ ತಾಮಸ ಗುಣ ಯಾರು ತಾವು ಉಪಯೋಗ ಮಾಡ್ಕೊತಾರ ಸರ ಅವ್ರಿಗೆ ಒಳ್ಳೇದಾಗೈತೆ ಸರ್. ಈಗ ಆಂಜನೇಯನ ಮಹಾತ್ಮೆ ತುಂಬ ಅಪಾರವಾಗಿರುವಂಥದ್ದು. ಅದರಲ್ಲೂ ಈ ಅಚ್ಚನೂರು ಹನುಮಂತ ಅಂದರೆ ಈ ಭಾಗದಲ್ಲಿ ಬಹಳ ಪ್ರಿಯವಾಗಿರುವಂತಹ ದೇವರು. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜನ ಇಲ್ಲಿ ಬಂದು ಆಗಮಿಸ್ತಾರೆ. ಸೊ ಏನು ವಿಶೇಷ ಅಂತಕ್ಕಂಥದ್ದು ನೋಡ್ಬೋದು. ಇದು ಪ್ರಾಣದೇವರು ವಾರಿ ಮಾರುತಿ ಅಂತ ಕರೀತಾರೆ ಇವರು. ಅಂದರೆ ಗುಡ್ಡದ ಓರಿ ಒಳಗೆ ಸ್ಥಾಪನೆ ಆಗಿದ್ದ ಸಂಬಂಧ ಇದು ವಾರಿ ಮಾರುತಿ ಅಂತ ಕರೀತಾರೆ. ಮೇಲ್ಗಡೆ ಇರೋದು ಲಕ್ಷ್ಮೀ ನರಸಿಂಹೇಶ್ವರ ದೇವಸ್ಥಾನ. ಅಲ್ಲಿ ರಾಮ ಲಕ್ಷ್ಮಣರು ಬಂದು ಅಲ್ಲಿ ರಂಗ ಹಾಕಿದ್ದಾರೆ. ಆ ಒಂದು ಇದರಿಂದ ಜನರಲ್ಲಿ ಅಮಾವಾಸ್ಯೆ ದಿವಸ ಬಂದು ಕೂತ್ಕೊಳ್ಳೇನ ಅಲ್ಲಿ ಗಾಳಿ ಎದ್ರೆ ಹೇಳ್ತಮ್ಮ ಯಾವ ಇರ್ಲಾರ್ದವ್ರು ಕೊಡೋದ್ರಿಂದ ಯಾವುದೂ ದೋಷ ತಟ್ಟೋದಿಲ್ಲ. ಮುಂದೆ ಇದ್ದವ್ರು ಕೂತ್ರಂದ್ರೆ ಅಲ್ಲಿ ಪ್ರವೇಶ ಆಗ್ತಾವೆ. ಅವ್ರ ಕಲ್ಲು ಹೊರಿಸಿ ಇಲ್ಲಿ ಕಳಿಸ್ತಾರೆ, ಇವ್ರು ಬಿಡಿಸ್ತಾರೆ. ಪ್ರಾಣಿದವ್ರು ಬಿಡಿಸೋರು, ಅವ್ರು ಎವಿಸ್ ಕಳಿಸೋರು, ಇವ್ರು ಬಿಡಿಸೋರು. ಇದು ವ್ಯಾಸರಾಯ ಪ್ರತಿಷ್ಠಾಪನೆ. ವ್ಯಾಸರಾಯ ಪ್ರತಿಷ್ಠಾಪನೆ ನೋಡಪ್ಪ. ಮತ್ತೆ ಪ್ರತಿಷ್ಠಾಪನೆ ಆಗಿದೆ. ಅವಾಗ ಅಲ್ಲಿ ಒಬ್ಬರು ರೈತರು ಹೊಲದಾಗ ಅದು ಗಳೆ ಮುಂದಕ್ಕೆ ಹೋಗಲಾರ್ದ ಸಂಬಂಧ ಏನಾಯ್ತು ಹಿಂಗೆಲ್ಲ ಕೇಳಿದ್ಕೋನ ಅದು ಹಿಂಗೆ ಹಣಪ್ಪ ನಾನೇ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿ ಮತ್ತು ಎಲ್ಲಿ ಸ್ಥಾಪನೆ ಮಾಡೋಣ ಅಂತ ಹಿಂಗೆಲ್ಲ ಆದ್ಕೊಳ್ಳೇನ ಎತ್ತು ಬಂಡಿ ಹೂಡ್ರಿ, ಅದು ಎಲ್ಲಿ ಹೋಗಿ ನಿಂದಿರ್ತದೆ ಅಲ್ಲಿ ನೀವು ಸ್ಥಾಪನೆ ಮಾಡಿರಿ ಅಂದಾಗ ಈ ಗುಡ್ಡದವರೆಗೆ ಬಂದು ನಿಂತಾವು. ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಕೈಯೊಳಗೆ ರಾಮುದ್ರಿಕೆ ಇದೆ. ಕೈಯೊಳಗೆ ರಾಮುದ್ರಿಕೆ. ಆಮೇಲೆ ಇಲ್ಲಿ ರಾಮ ಪತಾಕಿ ಇಲ್ಲಿ ಮುಂದ್ಗಡೆ. ಆಮೇಲೆ ಇಲ್ಲಿ ಗದಾ ಇದೆ, ಕೋರೆ ಹಲ್ಲಿದೆ. ಅದು ಅಂತಂದ್ರೆ ಸೀತಾನ್ವೇಷಣೆಗೆ ಹೊಂಟಾಗ ಪ್ರಾಣದೇವ್ರವರು, ಸೀತಾನ್ವೇಷಣೆ ಹೊಂಟ ಪ್ರಾಣದೇವರು ಅಲ್ಲಿ ಒಂದು ದುಷ್ಟ ಶಕ್ತಿ ಸಂಹಾರ ಮಾಡೋ ಸಂಬಂಧ ಒಂದು ಕೋರೆ ಹಲ್ಲು ಇದು ಅವತಾರ ತಾಳಿ ದುಷ್ಟ ಶಕ್ತಿ ಸಂಹಾರ ಮಾಡ್ಯಾರ. ಆ ಒಂದು ಇದಕ್ಕೆ ಇಲ್ಲಿ ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದಂಥದ್ದು. ಬೇಕಾದ ರೋಗ ಇರಲಿ, ಇದು ಇರಲಿ, ಮಾಡಿಸಿದ್ದಿರಲಿ, ಏನೇ ಇದ್ರು ಎಲ್ಲ ಹೋಗ್ಬಿಡ್ತಾವೆ, ಹೊರಟು ಹೋಗ್ತಾವೆ. ಗಾಳಿ ಶಕ ಅಂತರೂ ಹೆಸರಿಲ್ಲದೆ ಹೋಗ್ಬಿಡ್ತಾವೆ. ಆಮೇಲೆ ಹಂಪಿಯೊಳಗೆ ಹೆಂಗೆ ಯಂತ್ರದಲ್ಲ ಹಂಗೆ ಬಾಲದ ಬುಡಕದ ನೋಡ್ರಿ, ನಕ್ಷತ್ರ ಅದ. ನಿಮ್ಗೆ ಅದು ಅರಿವೆ ಹಾಕಿದ ಕಾಣಿಸಲ್ಲ, ಅದು ನಕ್ಷತ್ರ ಇರೋದ್ರಿಂದ ಯಂತ್ರೋದ್ಧಾರ ಪ್ರಾಣದರು ಕೂಡ ಹೌದು. ಬೇಡದ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ವ್ಯಾಸರಾಯರು ನಿಂದಿರಿಸಿದಂಥ
ಪ್ರತಿಷ್ಠಾಪನೆ ಮಾಡುವಂಥ ಪ್ರಾಣದೇವರು. ಅಮಾವಾಸ್ಯೆ ದಿವಸ ಒಂದು 10-12 ಸಾವಿರ ಜನ ಬರ್ತಾರೆ. ಈ ಕಡೆ ಸೊಲ್ಲಾಪುರ, ಹುಬ್ಳಿ ಹೀಗೆಲ್ಲ ಮಂದಿ ಬರ್ತದೆ. ಎಲ್ಲ ಭಕ್ತರು ಮನಸ್ಸಿನೊಳಗೆ ಮಾಡ್ಕೊಂಡಂಥದ್ದು ಅವರಿಗೆ ಅನುಗ್ರಹ ಮಾಡ್ತಾನೆ, ಆರಾಮ ಮಾಡ್ತಾರೆ, ಹೋಗ್ತಾರೆ ಮುಂದೆ. ಇವರು ನಮ್ಮ ಇಲ್ಲಿ ಕುಲಕರ್ಣಿ ಅವರು ಈ ಒಂದು ಗುಡಿ ಒಂದು ಇದನ್ನು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಒಂದು ಇದು ಇಲ್ಲಿ ಹನುಮಪ್ಪನ ಭಾಳ ಪ್ರಸಿದ್ಧಿ ಅದ ರೀ. ಓಕೆ 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 ಅಮಾವಾಸ್ಯೆಗೊಮ್ಮೆ ಜಾತ್ರೆನೇ ಆಗ್ತದೆ. ಈ ಜಾತ್ರೆ ಯಾವಾಗಿರುತ್ತೆ ರೀ? ಜಾತ್ರೆ ಉಗಾದಿ ಆದ 9 ದಿವಸಕ್ಕೆ ಜಾತ್ರೆ. ಹನುಮಂತೇವ್ರದ್ದು ಹುಣ್ಣಿಗೆ ಇರ್ತದೆ. ಲಕ್ಷ್ಮೀ ನರಸಿಂಹೇಶ್ವರದ್ದು ಇಡೀ ಊರ ಜಾತ್ರೆನೇ ಅದು. 9ನೇ ದಿವಸಕ್ಕೆ ನವಮಿ ದಿವಸ ಅವತ್ತು ಜಾತ್ರೆ ಆಗ್ತದೆ. 15 ದಿವಸ ಉತ್ಸವ ಇರ್ತದೆ ಇಲ್ಲಿ. 12 ದಿವಸ ಹುಣ್ಣಿಮೆ ದಿವಸ ಏನಿರ್ತಲ್ಲ ಅವತ್ತು ಪ್ರಾಣದೇವರು ರಥೋತ್ಸವ ಗುಡಿ ಒಳಗೆ. ನವಮಿ ದಿವಸ ನರಸಿಂಹದೇವ್ರದ್ದು, ಹುಣ್ಣಿಮೆ ದಿವಸ ಹನುಮಪ್ಪಂದು ರಥೋತ್ಸವ. ಅಂದರೆ ಈ ದೇವಸ್ಥಾನದಿಂದ ಅನೇಕ ಪವಾಡಗಳು ಆಗ್ತಾ ಇವೆ ಅಂತ. ಪವಾಡಗಳು ಭಾಳ ಆಗ್ತವೆ, ಎಷ್ಟೋ ಪವಾಡಗಳಾಗ್ಯಾವ. ಕುಲಕರ್ಣಿ ಅವರೀಗ ಅನೇಕ ಭಕ್ತರು ಈ ಗ್ರಾಮಕ್ಕೆ ಬರ್ತಾರೆ. ಸೊ ಇಷ್ಟಾರ್ಥ ಸಿದ್ಧಿರಸ್ತು ಈ ಸ್ವಾಮಿ ಆಂಜನೇಯ ಮೂರ್ತಿ. ಸೊ ಸಂಜೀವ ಮೂರ್ತಿಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಅಂತ? ನಾವು ಸಣ್ಣವ್ರಿದ್ದಂಗೆ ನೋಡ್ತೀವಿ ರೀ. ಯಾರು ಭಕ್ತರು ಅವನು ನಡ್ಕೋತಾರ ಯಾವುದು ಇವತ್ತಿನ ತನಕ ಫೇಲ್ ಆಗಿಲ್ಲ. ಅವ್ರ ಪ್ರಕಾರ ಇದು ಆಗ್ಯಾದ ಎಲ್ಲ ಏನು ಬೇಡ್ಕೊಡುತ್ತ ಇದು ಆಗ್ಯದ. ಈ ಥರ ಅವ್ನು ಅಂದ್ರೆ ಭಕ್ತಿಯಿಂದ ಅವ್ರು ಬೇಡ್ಕೋಬೇಕು ಅಷ್ಟೇ. ಈಗ ಬೇರೆ ಬೇರೆ ಕಡೆಯಿಂದ ಭಕ್ತರು ಬರ್ತಾರೆ ಅಂತ ಹೇಳಿದ್ರಿ ನೀವು. ಇಲ್ಲಿ ಉಳಿದುಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಇದೆಯಾ? ಹೆಂಗೆ ಮಠದ ಕಮಿಟಿ ಅವ್ರು ಅದ್ರ ಸಲುವಾಗಿ ಎಲ್ಲ ಮಾಡ್ಲಿಕ್ಕೆ ಮೊದಲೆಲ್ಲ ಇವೆಲ್ಲ ಬಂಕನೇ ಇದ್ದು ಈಗ ಸಗಡಿನಿದ್ದು ಮೊದಲು ಇದು ಇದನ್ನೇನಿಲ್ಲ ಬಟಾವೆಲ್ಲ ಗುಡಿ ಇಟ್ಟಿದ್ರು. ಇದನ್ನೆಲ್ಲ ಸ್ಲ್ಯಾಬ್ ಹಾಕಿ ಇದು ಮ್ಯಾಲೆ ಛತ್ ಮಾಡ್ಲಿಕ್ಕೆ ಮ್ಯಾಲೆ ಶಿಖರ ಮಾಡ್ಲಿಕ್ಕೆ ಇದು ಭಕ್ತರಿಗೆ ಇಳ್ಕೊಳ್ಳೋ ಸಲುವಾಗಿ ಇದನ್ನೆಲ್ಲ ಬಂಕ ಮಾಡಿ ಈಗ ಸ್ವಲ್ಪ ತ್ರಾಸ ಆಗ್ಯದ. ಈಗ 5-6 ವರ್ಷದಾಗ ಇದು ಡೆವಲಪ್ಮೆಂಟ್ ಆಗ್ಲಿಕ್ಕತ್ತದ. ಈ ಭಕ್ತರು ಹಿಂಗದ ಅಂದ್ರೆ ಕೊಡ್ಲಿಕ್ಕೂ ಹತ್ತಾರ, ದೇವಿ ಕೊಡ್ತಾರೆ. ಹೀಗಾಗಿ ಅದು ಅಷ್ಟು ಇದು ಆಗ್ಯದ ನೋಡ್ರಿ. ಅಷ್ಟು ತಗಡ ಇದ್ವಿ ಸುತ್ತ. ಇದು ನೋಡಿ ಅವ ಗುಜರಿ ಆಗ್ಯಾವ ನೋಡಿ, ಎಲ್ಲ ತೆಗೆದು ಹಾಕೋದ್ರಿ. ಹೀಗಾಗಿ ಚಲೋ ಇದು. ಸರಿ ಸರಿ ಸರಿ. ಈಗ ಟ್ರಸ್ಟ್ ಐತೆ ಟ್ರಸ್ಟ್ ನಮ್ಮ ಕುಲಕರ್ಣಿ ಅವ್ರದ. ಅದು ಹನುಮಪ್ಪ ಹುಟ್ಟಿದ್ದು ಕುಲಕರ್ಣಿ ಅವ್ರ ಹೊಲದಾಗ, ಅವ್ರ ಹೊಲದಾಗ ಪೂರ್ವಿಯರು. ಮೊದಲೆಲ್ಲ ಪೂಜೆಗೆ ನಾವು ಕುಲಕರ್ಣಿ ಅವ್ರದ್ದು ಎಲ್ಲ ಊರಾಗ ಮಾಡ್ತಿದ್ರು. ಅವಾಗ ಏನು ವ್ಯವಸ್ಥೆ ಇಲ್ಲ. ಇಲ್ಲ ಇವ್ರು ಅಜ್ಜವ್ರು ಬಂದು ಇಲ್ಲ ನಾವು ಇವ್ರಿಗೆಲ್ಲ ಒಂದು ಚಲೋ ಮಂದಿ, ಹಂಗಾಗಿ ಇವ್ರಿಗೆಲ್ಲ ವಯಸ್ಸು ಕೊಟ್ಟು ಇವ್ರ ಅಜ್ಜಾರ ಕಾಲದಾಗಿದ್ದ ಇವ್ರ ಅಪ್ಪಾರು ಇವ್ರ ಅಜ್ಜಾರು ಇವರು ಹಂಗೆ ಮಾಡ್ಕೊತ ಹೊಂಟಾರ. ಅವ್ರಿಗೂ ನಮಗೂ ಇಲ್ಲಿವರೆಗೆ ಯಾವುದು ಏನು ಬಂದ್ರೆ ಹಂಗೆ ನಡೆದ ಇದು. ಉಳ್ಕಿದವ್ರು ಯಾವ ಊರನ್ನವ್ರದ್ದು ಯಾರು ತಕರಾಗಿಲ್ಲ. ಪರಸ್ಥಳವ್ರು ಬಂದಾರೋ ತಮ್ಮದು ಏನು ಸೇವಾ ಅದ ನಾವು ಹೇಳಿದ್ದು ಹಿಂಗೆ ಮಾಡ್ಬೇಕು ಮಾಡಿ ಹೋಗ್ತಾರೆ. ಹೀಗಾಗಿ ಒಂದು ಧನ್ಯವಾದಗಳು. ಇದಿಷ್ಟು ಆಂಜನೇಯನ ಒಂದು ಇತಿಹಾಸ ಅಂತ ಹೇಳ್ಬೋದು. ಯಾಕೆಂತಂದರೆ ಹೊಲದಲ್ಲಿ ಉದ್ಭವ ಮೂರ್ತಿಯಾಗಿರುವಂತಹ ಆಂಜನೇಯ ಇಲ್ಲಿ ಬಂದು ಪ್ರತಿಷ್ಠಾಪನೆಗೊಳ್ತಾನೆ ಮತ್ತು ಇಷ್ಟಾರ್ಥ ಸಿದ್ಧಿಯಾಗಿ ಇಲ್ಲಿ ಅಂದರೆ ಈ ಗ್ರಾಮ ಸುತ್ತಮುತ್ತ ವಿವಿಧ ಗ್ರಾಮಗಳೇನಿದೆ ಅಲ್ಲೆಲ್ಲ ಒಂದು ಇಷ್ಟಾರ್ಥ ಸಿದ್ಧಿಯಂತಹ ಒಂದು ಸಿದ್ಧಿಯನ್ನು ಕೊಡುವಂತಹ ಆಂಜನೇಯ ನೀವು ಏನು ನೋಡ್ತಾ ಇದ್ದೀರಿ ಇದೇ ಸಂಜೀವ ಮೂರ್ತಿ ಅಂತ ಹೇಳ್ಬೋದು. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಳದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.